ಒಂದು ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ದೇವರ ಕುರಿತಾದಂತಹ ಶುಭ ಸಂದೇಶವನ್ನು ವರ್ತಮಾನವನ್ನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ನನ್ನ ಈ ದಿನದ ದೇವರ ವಾಕ್ಯದ ಅಂಶ ಏನೆಂಬುದಾಗಿ ನೋಡುವಾಗ, ಯೇಸು ನಿಮಗೆ ಯಾರು? ಯೇಸು ನಿಮಗೆ ಯಾರು ಪ್ರಶ್ನಿಸುವಾಗ ಅನೇಕರಿಗೆ ಈ ಪ್ರಶ್ನೆಯಲ್ಲಿ ಉತ್ತರಗಳು ನಾನಾ ರೀತಿಯಲ್ಲಿ ನಾವು ಕಂಡುಕೊಳ್ಳಬಹುದು. ಏಕೆಂದರೆ ಯೇಸು ಅನ್ನುವಾಗ ಲೋಕದ ಜನರು ಆತನು ಒಬ್ಬ ಪವಾಡ ಪುರುಷನು, ಆತನು ಕ್ರೈಸ್ತ ಧರ್ಮದ ಸ್ಥಾಪಕನು, ಆತನು ಮನುಷ್ಯರಲ್ಲಿ ಉತ್ತಮವಾದವನು, ಆತನು ಒಬ್ಬ ಪ್ರವಾದಿ ಎಂಬುದಾಗಿ ಲೋಕದ ದೃಷ್ಟಿಯ ಕೋನದಲ್ಲಿ ಯೇಸು ಕ್ರಿಸ್ತನ ಕುರಿತು ಹೇಳುವುದುಂಟು. ಆದರೆ ನಾನು ಇವತ್ತು ಯೇಸು ನಿಮಗೆ ಯಾರು ಎನ್ನುವಂಥ ಪ್ರಶ್ನೆ ಕೇಳುವಾಗ ಅದು ನನಗೂ ಸಹ ಅನ್ವಯವಾಗುತ್ತದೆ. ಆದರೆ ಯೇಸು ನನಗೆ ಯಾರು ಅನ್ನುವಾಗ ಆತನು ನನ್ನ ರಕ್ಷಕನು. ಮೊದಲನೇದು, ಯೇಸು ನಮ್ಮ ರಕ್ಷಕನು, ಆತನು ಲೋಕದ ರಕ್ಷಕನು. ಯೇಸು ಅನ್ನುವಂತಹ ಹೆಸರಿಗೆ ಅರ್ಥ ಏನೆಂಬುದಾಗಿ ಪರಿಶುದ್ಧ ಬೈಬಲ್ ಗ್ರಂಥದಿಂದ ನಾವು ನೋಡಿಕೊಳ್ಳೋಣ. ನಾನು ನಿಮಗೋಸ್ಕರವಾಗಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ಓದಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹೆರುವಳು, ನೀನು ಆತನ ಹೆಸರನ್ನು ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವವನು ಅಂದನು. ನಾನು ಮೊದಲನೇದಾಗಿ ಹೇಳಿದೆ, ಯೇಸು ಕ್ರಿಸ್ತರು ನನಗೆ ರಕ್ಷಕನು. ಯೇಸು ಹೆಸರಿನ ಅರ್ಥ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವವನು ಎಂಬುದಾಗಿ. ಯೇಸು ಅಂದರೆ ಅರ್ಥ ಜನರ ಪಾಪಗಳಿಂದ ಬಿಡಿಸುವವನು ಅಥವಾ ಜನರ ಪಾಪಗಳಿಂದ ಮುಕ್ತಿ ಕೊಡುವವನು ಎಂಬುದಾಗಿ ಅದರ ಅರ್ಥ. ಎರಡನೇದು, ನಾನು ನಂತರದಲ್ಲಿ ಅದನ್ನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಯೇಸು ನನಗೆ ವಿಮೋಚಕನು. ಯೇಸು ನನಗೆ ವಿಮೋಚಕನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಇನ್ನೂ ಲೋಕಕ್ಕೆ ಬರೋದಕ್ಕಿಂತ ಮೊದಲೇ ಆತನ ಕುರಿತಾದಂಥ ಪ್ರವಾದನೆಯ ವಚನಗಳಲ್ಲಿ ಒಂದಾದಂತಹ 59ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು ವಿಮೋಚಕನು ಚಿಯೋನಿಗೂ ಯಾಕೋಬಿನಲ್ಲಿ ದ್ರೋಹದಿಂದ ತಿರುಗುವವರೆಗೂ ಬರುವನೆಂದು ಕರ್ತನು ಅನ್ನುತ್ತಾನೆಂಬುದಾಗಿ. ಆತನು ವಿಮೋಚಕನು. ಆತನು ಮೊದಲನೇದು ಆತನು ರಕ್ಷಕನು, ಎರಡನೇದು ಆತನು ವಿಮೋಚಕನು. ನಾನು ಸ್ವಲ್ಪ ಈ ವಿಮೋಚನೆ ಪದದ ಮೇಲೆ ಸ್ವಲ್ಪ ಒತ್ತು ನೀಡಬೇಕು ಎಂಬುದಾಗಿ ನಾನು ಇಷ್ಟವುಳ್ಳವನಾಗಿದ್ದೇನೆ. ಬೈಬಲ್ ವಾಕ್ಯದ ಪ್ರಕಾರ ವಿಮೋಚನೆ ಎಂದರೆ ಪಾಪ ಅಥವಾ ಸಾವು ಅಥವಾ ಅದರ ಪರಿಣಾಮಗಳನ್ನು, ಆ ಪರಿಣಾಮದಿಂದ, ಈ ಪಾಪದ ಪರಿಣಾಮದಿಂದ, ಬಂಧನದಿಂದ ಮಾನವ ಕುಲವನ್ನು ಮರಳಿ ಖರೀದಿಸುವ ಅಥವಾ ರಕ್ಷಿಸುವ ದೇವರು ಮಾಡುವ ಕ್ರಿಯೆ. ಇದನ್ನು ಯೇಸು ಕ್ರಿಸ್ತನು ಮರಣದ ತ್ಯಾಗದ ಮೂಲಕ ವಿಮೋಚನಾ ಬೆಲೆಯಾಗಿ ಆತನು ಬಂಧಿತ ಜನರನ್ನು ಅವುಗಳಿಗೆ ಅಥವಾ ಸರಿಯಾದಂತಹ ಏನಂತ ಹೇಳ್ಬೋದು ಅಂದರೆ ಸರಿಯಾದಂಥ ಬೆಲೆಯನ್ನು ತೆತ್ತಿ, ಯಹೂದ್ಯರ ಪ್ರಕಾರ ಪಾಪದ ವಿಮೋಚನೆಗೋಸ್ಕರ ಏನು ಮಾಡಬೇಕಾಗಿದ್ದಂದರೆ ಒಂದು ನಿಷ್ಕಳಂಕವಾದಂತಹ ಒಂದು ಈಡನ್ನು ಕೊಟ್ಟು ಬಿಡಿಸ್ಕೊಳ್ಳುವಂಥದ್ದು ಎಂಬುದಾಗಿ ವಿಮೋಚನೆಯ ಪದದ ಅರ್ಥದಲ್ಲಿ ನಾವು ನೋಡುತ್ತೇವೆ. ಅಥವಾ ಗುಲಾಮಗಿರಿಯ
ಸ್ಥಿತಿಯಿಂದ ದೇವರ ಸ್ವಾಧೀನದಲ್ಲಿ ಸ್ವತಂತ್ರತೆಗೆ ನಡೆಸುವಂಥದ್ದು ಎಂಬುದಾಗಿ, ಅಥವಾ ಖರೀದಿ ಅಥವಾ ವಿಮೋಚನೆ ಎಂಬ ಪದದ ಅಕ್ಷರಶಃ ಅರ್ಥ ತಿರುಗಿಕೊಳ್ಳುವುದು ಎಂಬುದಾಗಿ. ಏನು ತಿರುಗಿಕೊಳ್ಳುವುದು ಎಂಬುದಾಗಿ ನೋಡುವಾಗ, ಆ ಬೈಬಲಿನ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ಪಾವತಿಸಬೇಕಾದಂಥ ಬೆಲೆಯನ್ನು ಕೊಟ್ಟು ಬಿಡಿಸುವಂಥದ್ದು ವಿಮೋಚನೆ. ಆದರೆ ಇಲ್ಲಿ ನಾವು ನೋಡುವಾಗ ಇನ್ನೂ ಆಳವಾಗಿ ವಿಮೋಚನೆ ಎನ್ನುವಾಗ ಬಂಧನದಿಂದ ಬಿಡುಗಡೆ, ಆ ಮಾನವರು ಪಾಪದ ಮೂಲಕ ಮರಣದ ಗುಲಾಮರಾಗಿದ್ದಾರೆ ಮತ್ತು ದೇವರಿಂದ ಅವರು ದೂರವಾಗಿದ್ದಾರೆ. ವಿಮೋಚನೆ ಅಂದರೆ ಈ ಆತ್ಮಿಕ ಬಂಧನದಿಂದ ಮುಕ್ತರಾಗುವ ಒಂದು ಪ್ರತಿಕ್ರಿಯೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಮತ್ತು ವಿಮೋಚನೆ ಎನ್ನುವಾಗ ಕ್ರಿಸ್ತನ ಬಹು ಬೆಲೆಯುಳ್ಳ ಕ್ರಿಯೆ ಅಥವಾ ದೇವರ ವಾಕ್ಯಾನುಸಾರವಾಗಿ ನೋಡುವಾಗ ವಿಮೋಚನಾ ಕ್ರಿಯೆ ಎಂದರೆ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನ ಮರಣ, ಪಾಪ ಮತ್ತು ಮರಣದ ಶಕ್ತಿಯಿಂದ ಮಾನವೀಯತೆಯ ವಿಮೋಚನೆಯನ್ನು ಖಚಿತಪಡಿಸಿಕೊಳ್ಳಲು ಆತನು ತನ್ನ ಸ್ವಂತ ಜೀವದಿಂದ ವಿಮೋಚನಾ ಬೆಲೆಯನ್ನು ಪಾವತಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಅನೇಕ ವಚನಗಳ ಆಧಾರಗಳಿದೆ, ಆದರೆ ನಾನು ಸ್ವಲ್ಪ ಮಟ್ಟಿಗೆ ವಿಮೋಚನೆ ಪದದ ಅರ್ಥವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಈ ಮೊದಲನೇದಾಗಿ ಆತನು ರಕ್ಷಕನು ಅನ್ನುವಾಗ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು ಎಂಬುದಾಗಿ. ಆ ಜನರನ್ನು ಪಾಪಗಳಿಂದ ಬಿಡಿಸಬೇಕಾದ್ರೆ ಯೇಸು ಕ್ರಿಸ್ತನು ವಿಮೋಚಕನಾಗಬೇಕು. ಯಾಕಂದರೆ ಪಾಪಕ್ಕೆ ಕೊಡುವ ಸಂಬಳ ಮರಣ ಎಂಬುದಾಗಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡುವವರಾಗಿದ್ದೇವೆ. ನಾವು ಈ ಒಂದು ಪಾಪದಿಂದ ಬಿಡುಗಡೆ ಆಗಬೇಕಾದರೆ ವಿಮೋಚನೆಯು ಬಹಳ ಬಹಳ ಮುಖ್ಯವಾಗಿದೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಸವಿಸ್ತರವಾಗಿ ನಾವು ನೋಡ್ತಾ ಇದ್ದೇವೆ. ವಿಮೋಚಕನು ಚೀಯೋನಿಗೂ ಯಾಕೋಬಿನಲ್ಲಿ ದ್ರೋಹದಿಂದ ತಿರುಗುವವರೆಗೂ ಬರುವನು ಎಂಬುದಾಗಿ. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಿಮೋಚಕನು ಅನ್ನುವಾಗ ಆತನು ಆ ಬಿಡುಗಡೆಯನ್ನು ಕೊಡುವವನು ಬದಲು ಕೊಡುವವನು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆದಿಯ ಈ ಒಂದು ವಿಮೋಚನೆಯ ಒಂದು ಪದದಲ್ಲಿ ನಾವು ಸ್ವಲ್ಪ ಹಿನ್ನೆಲೆಗೆ ಹೋದಾಗ ಆದಿಕಾಂಡದಲ್ಲಿ ದೇವರು ಮಾನವನನ್ನು ಸೃಷ್ಟಿಸಿದರು. ಆ ಸೃಷ್ಟಿಯ ಕ್ರಮದಲ್ಲಿ ಆದಾಮ ಹವ್ವ ಮತ್ತು ಈ ಸೃಷ್ಟಿಯನ್ನು ಆತನು ಸೃಷ್ಟಿಸಿದನು. ದೇವರ ಮಾತನ್ನು ಆದಾಮನು ಅವಳು ಇಬ್ಬರು ದೇವರ ಮಾತನ್ನು ಮೀರಿ ದೇವರು ಯಾವುದನ್ನು ತಿನ್ನಬಾರದು ಎಂಬುದಾಗಿ ಹೇಳಿದರು, ಅದು ತಿನ್ನುವುದರ ಮುಖಾಂತರವಾಗಿ ಅವರ ಮುಖಾಂತರ ಪಾಪವು ಪ್ರವೇಶವಾಯಿತು. ಹೌದು, ತದಾದ ನಂತರದಲ್ಲಿ ನಾವು ಮಾನವನ ಒಂದು ಅವನತಿಯನ್ನು ಕಾಣುವವರು ಆಗಿರುತ್ತೇವೆ. ಆದರೆ ನಾವು ಈ ಮಾನವನ ಪಾಪದ ನಿಮಿತ್ತವಾಗಿ ಬಂದಂತಹ ಕಷ್ಟಗಳು ಅಥವಾ ಆದಂಥ ನಷ್ಟಗಳು ಏನೆಂಬುದಾಗಿ ನೋಡುವಾಗ ಪಾಪಕ್ಕೆ ಕೊಡುವ ಸಂಬಳ ಮರಣ. ದೇವರ ವಾಕ್ಯದಲ್ಲಿ ಮರಣ ಅನ್ನುವಾಗ ನರಕ ಎಂಬುದಾಗಿ ಸೂಚಿಸುತ್ತದೆ. ನರಕ ಅನ್ನುವಾಗ ಅಲ್ಲಿ ಬೆಂಕಿ ಆರೋದಿಲ್ಲ, ಸಾಯೋದಿಲ್ಲ, ಅದು ನಿತ್ಯವಾದ ಆ ಕೆರೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡೋರಾಗಿದ್ದೇವೆ. ನಿತ್ಯವಾದ ಮರಣದಿಂದ ನಿನ್ನನ್ನು ಬಿಡಿಸಲೆಂದು ಕಾಲವೂ ಪರಿಪೂರ್ಣವಾದಾಗ ತಂದೆಯಾದ ದೇವರು ಮಾನವ ಕುಲವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಿಡುಗಡೆ ಮಾಡಬೇಕು, ಪಾಪ ಪರಿಹಾರ ಮಾಡಬೇಕು, ಮಾನವನಿಗೆ ವಿಮೋಚನೆಯನ್ನು ನೀಡಬೇಕು ಎಂಬುದಾಗಿ ಆಲೋಚಿಸಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆತನು ಇಸ್ರಾಯೇಲರಿಗೆ ಆತನು ಯಾಕೋಬಿನ ಸಂತತಿಯವರಿಗೆ ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಆದಿಯ ಕಾಂಡದಿಂದ ಹಿಡಿದು ನಾವು ಈ ಒಂದು ಮಲಾಕಿಯ ಗ್ರಂಥದವರೆಗೂ ನಾವು ನೋಡುವಾಗ ಇಸ್ರಾಯೇಲರು
ಪದೇ 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 ಅವರು ದೇವರ ಆಜ್ಞೆಗಳನ್ನು ಅತಿಕ್ರಮಿಸಿ ದೇವರಿಗೆ ವಿರುದ್ಧವಾಗಿ ತಮ್ಮ ಬೆನ್ನುಗಳನ್ನು ತೋರಿ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ ಅವರು ದೇವರಿಂದ ದೂರವಾಗಿದ್ದರು. ಆದುದರಿಂದ ಯೇಸು ಕ್ರಿಸ್ತರು ಆತನು ಈ ಲೋಕಕ್ಕೆ ಬರ್ತಾನೆ ಎಂಬುದಾಗಿ ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲೇ ಆತನು ಒಂದು ವಾಗ್ದಾನವನ್ನು ಕೊಟ್ಟಿದ್ದನು. ಸ್ತ್ರೀಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ. ಸ್ತ್ರೀಯಲ್ಲಿ ಹುಟ್ಟಿ ಬರಬೇಕಾದಂತಹ ಸಂತತಿಯು ಯಾರೆಂಬುದಾಗಿ ನೋಡುವಾಗ ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಿನ್ನೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಆತನು ಬಂದಾತನಲ್ಲ. ಆತನು ಈ ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮೊದಲೇ ಇದ್ದಾತನು. ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿ ಆತನ ಮೂಲಕ ಈ ಸೃಷ್ಟಿಯು ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ನಾವು ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗೋ ಪ್ರಿಯರೇ, ಆತನು ನಮ್ಮ ಲೋಕದ ಪಾಪವನ್ನು ಪರಿಹಾರ ಮಾಡಲು ರಕ್ಷಕನಾಗಿ ಆತನು ಈ ಲೋಕಕ್ಕೆ ಬಂದನು. ಎರಡನೇದಾಗಿ ಆತನು ವಿಮೋಚಕನಾಗಿ ಕಲ್ವಾರ ಶಿಲುಬೆ ಮೇಲೆ ಪಾಪಕ್ಕೆ ತೆತ್ತಬೇಕಾದಂಥ ಅಮೂಲ್ಯವಾದಂಥ ಬೆಲೆಯನ್ನು, ಅಂದರೆ ಯೇಸು ಕ್ರಿಸ್ತನ ರಕ್ತವನ್ನು ಆತನು ಸುರಿಸುವುದರ ಮುಖಾಂತರವಾಗಿ ಆತನು ಆ ಒಂದು ವಿಮೋಚನೆಯನ್ನು ಮಾಡಿ ಮುಗಿಸಿದನು. ಅಷ್ಟು ಮಾತ್ರವಲ್ಲ, ಆತನು ಸಂತೈಸುವವನು ಆಗಿದ್ದಾನೆ. ಮೊದಲನೇದು ರಕ್ಷಕನು, ಎರಡನೇದು ಆತನು ವಿಮೋಚಕನು, ಮೂರನೇದು ಆತನು ನನ್ನನ್ನು ಸಂತೈಸುವವನಾಗಿದ್ದಾನೆ. ಏನು ಸಂತೈಸುವಿಕೆ? ಈಗ ನೀನು ದೇವರ ವಾಕ್ಯವನ್ನು ಕೇಳುವ ಸಂದರ್ಭದಲ್ಲಿ ನೀನು ಮಾಡಿದಂಥ ನಿನ್ನ ರಹಸ್ಯವಾದ ಪಾಪಗಳು ನಿನಗೆ ಜ್ಞಾಪಕಕ್ಕೆ ಬಂದಿರಬಹುದು, ಅಥವಾ ಆ ಪಾಪಗಳು ನಿನ್ನನ್ನು ಕಾಡುತ್ತಿರಬಹುದು. ಹೌದು, ಆ ಕೆಲವು ಸಂದರ್ಭಗಳಲ್ಲಿ ನಾವು ಮಾಡಿದಂಥ ಪಾಪಗಳು ನಮ್ಮನ್ನೆಷ್ಟೋ ರಾತ್ರಿಗಳು ನಿದ್ದೆ ಬಾರದ ರೀತಿಯಲ್ಲಿ ನಮ್ಮನ್ನು ಕಾಡುತ್ತಿರಬಹುದು. ಆದರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಆತನು ಆ ವಾಕ್ಯದಲ್ಲಿ ನಮಗೆ ವಾಕ್ಯವು ಹೀಗೆ ಹೇಳುತ್ತದೆ. ನಾನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆಂದು ಕರೆಯುವುದಿಲ್ಲ, ಯಾಕಂದರೆ ತನ್ನ ದನಿ ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಆದರೆ ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೆದಿದ್ದೇನೆ, ಯಾಕಂದರೆ ನನ್ನ ತಂದೆಯಿಂದ ಕೇಳಿದವುಗಳನ್ನೆಲ್ಲ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ ಎಂಬುದಾಗಿ. ಹೌದು, ಆತನು ಸಂತೈಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಸಂತೈಸ್ತಾ ಇದ್ದಾನೆ ಅಂದರೆ, ನಾನು ಇನ್ನು ನಿಮ್ಮನ್ನು ತನ್ನ ಶಿಷ್ಯರಿಗೆ ಇನ್ನೇನು ಆತನು ಶಿಲುಬೆಗೆ ಹೋಗುವುದಕ್ಕಿಂತ ಮೊದಲು 13ನೇ ಅಧ್ಯಾಯ 14ನೇ ಅಧ್ಯಾಯ 15ನೇ ಅಧ್ಯಾಯ 16 17 ಇದು ಯೇಸು ಕ್ರಿಸ್ತರು ಶಿಲುಬೆಗೆ ಹಾಕುವುದಕ್ಕಿಂತ ಮುನ್ನ ತನ್ನ ಶಿಷ್ಯರನ್ನು ಬಲಪಡಿಸಿ ತನ್ನ ಶಿಷ್ಯರನ್ನು ಸಂತೈಸುತ್ತಾ ಇದ್ದಾನೆ. ಆತನು ಬರುವಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಆತನನ್ನು ಹಿಂಬಾಲಿಸುವಂಥ ಶಿಷ್ಯರು ಹೇಗೆ ನಡೆದುಕೊಳ್ಳಬೇಕು, ಈ ಲೋಕದಲ್ಲಿ ಹೇಗೆ ಸಂಕಟಗಳಿರುತ್ತದೆ, ಹೇಗೆ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈ ಒಂದು ಸಂತೈಸುವಿಕೆ ಏನೆಂಬುದಾಗಿ ನೋಡುವಾಗ, ನಿನ್ನ ಪಾಪಗಳು ನಿನಗೆ ಜ್ಞಾಪಕ ಬರ್ತಾ ಇದೆಯಾ? ನಿನ್ನ ದ್ರೋಹಗಳು ನಿನಗೆ ಕಣ್ಣು ಮುಂದೆ ಬರ್ತಾ ಇದೆಯಾ? ನಿನ್ನ ಆತ್ಮಸಾಕ್ಷಿ ನಿನಗೆ ಹೇಳ್ತಾ ಇದೆಯಾ? ಹಾಗಾದರೆ ನಾನು ಪಾಪ ಮಾಡುವುದರಿಂದ, ತಪ್ಪು ಮಾಡುವುದರಿಂದ ನಾನು ನಿತ್ಯವಾದ ನರಕಕ್ಕೆ ಹೋಗಬೇಕಾ ಅನ್ನುವಂತಹ ಮನಸ್ಥಿತಿ ನಿಮಗೆ ಬಂದಿರಬಹುದು. ಹೌದು ಪ್ರೇರೆ, ಆದರೆ ಯೇಸು ಕ್ರಿಸ್ತರ ವಾಕ್ಯವು ನಿನ್ನನ್ನು ಸಂತೈಸುತ್ತದೆ. ಯಾಕಂದರೆ ಆತನು ರಕ್ಷಕನಾಗಿ ವಿಮೋಚಕನಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ನನಗಾಗಿ ನಿನಗಾಗಿ ಆತನು ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾನು ನಿತ್ಯವಾದ ಮರಣ ಅಂದರೆ ನರಕಕ್ಕೆ ಹೋಗಬಾರದು ಎಂಬುದಾಗಿ ಆತನು ನಮ್ಮ ಬದಲಾಗಿ ಆತನು ರಕ್ತ ಸುರಿಸಿ ಸತ್ತು ಉಣ್ಣಲ್ಪಟ್ಟು ಆತನು ಸಮಾಧಿಯಲ್ಲಿ 3 ದಿನ ಇದ್ದು 3ನೇ ದಿನ ತಂದೆಯಾದ ದೇವರು ಆತನನ್ನ ಮರಣದಿಂದ ಆತನು ಹೇಳಿದ ಹಾಗೆ ಆತನು ಎದ್ದು ಬಂದಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ನನಗೆ ಆತನು ಈ ಲೋಕಕ್ಕೆ ಸಂತೈಸ್ತಾ ಇದ್ದಾನೆ. ನಿನಗೆ ಸಮಾಧಾನ ಇಲ್ಲ ಎಂಬುದಾಗಿರ್ಬೋದು, ನಿನಗೆ ಕಳವಳ ಇರಬಹುದು, ನನ್ನನ್ನು ಸಂತೈಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಅಂದ್ಕೊಳ್ಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸಂತೈಸುವಂಥ ತಂದೆಯಾಗಿದ್ದೇನೆ, ನಾನು ನಿನ್ನನ್ನು ಸಂತೈಸುವ ತಾಯಿಯಾಗಿದ್ದೇನೆ, ನಾನು ನಿನ್ನೊಂದಿಗೆ ಇದ್ದೇನೆ, ಭಯಪಡಬೇಡ ಎಂಬುದಾಗಿ ಆತನು ಸಂತೈಸ್ತಾ. ಲೋಕದ ಜನರು ತಪ್ಪು ಮಾಡುವಾಗ ಅವರು ನಮಗೆ ಭಯಪಡಿಸುವುದುಂಟು. ಲೋಕದ ಜನರು
ನಾವೇನಾದರೂ ನಾವು ಏನಾದರೂ ಮಾಡಬಾರದನ್ನು ಮಾಡಿದಾಗ ನಮಗೆ ಭಯಪಡಿಸುವುದುಂಟು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಪಾಪಗಳು ಕೆಂಪಾಗಿದ್ದರು ಹಿಮದ ಹಾಗೆ ನಾನು ಬಿಳುಪು ಮಾಡ್ತೇನೆ. ಯಾಕಂದರೆ ನಿತ್ಯವಾದ ವಿಮೋಚನೆಯನ್ನು ನಿನ್ನಗಾಗಿ, ನಿನ್ನ ಬದಲಾಗಿ ಕಲ್ವಾರಿ ಶಿಲುಬೆ ಮೇಲೆ ಯಜ್ಞದ ಕುರಿಯಾಗಿ ನಾನು ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ಆತನು ಸಂತೈಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿನ್ನಿಂದ ನಿನ್ನ ಪಾಪವನ್ನು ನಾನು ತೆಗಿತೇನೆ ಎಂಬುದಾಗಿ 103ನೇ ಕೀರ್ತನೆಯಲ್ಲಿ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಮಾನವನಾಗೆ ವಾಗ್ದಾನ ಮಾಡಿ ಪ್ರಮಾಣ ಮಾಡಿ ಆತನು ತಪ್ಪುವವನಲ್ಲ. ಮಾನವನು ಹೇಳ್ಬೋದು, ನಾನು ನಿನ್ನೊಂದಿಗೆ ಇರ್ತೇನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಆ ಕಷ್ಟ ಕಾಲದಲ್ಲಿ ಮಾನವನು ಇಲ್ಲದೆ ಹೋಗಬಹುದು. ಆದರೆ ನಿನ್ನನ್ನು ಪ್ರೀತಿಸುವಂಥ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸಂತೈಸುತ್ತೇನೆ, ನನ್ನ ಬಲಗೈ ನಿನ್ನನ್ನು ನಡೆಸುತ್ತದೆ. ಯಾವಾಗಂದರೆ ನೀನು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ, ನೀನು ಆತನನ್ನು ನಿನ್ನ ಹೃದಯದಲ್ಲಿ ನೀನು ಮಾಡಿದಂಥ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ನೀನು ನಿನ್ನ ಕ್ರಿಯೆಗಳನ್ನು ಆತನ ಮುಂದೆ ಒಪ್ಪಿಕೊಂಡಾಗ, ನೀನು ನಿನ್ನ ಮಾತುಗಳನ್ನು ಆತನ ಮುಂದೆ ಒಪ್ಪಿಕೊಂಡಾಗ, ನೀನು ಮಾಡಿದ ರಹಸ್ಯ ಪಾಪಗಳನ್ನು ಒಪ್ಪಿಕೊಂಡಾಗ ದೇವರು ನಿನ್ನನ್ನು ಆತನು ತನ್ನ ಮಗನಾಗಿ ಸಂತೈಸಲಿಕ್ಕೆ ಸಾಧ್ಯ. ಯಾಕಂದರೆ ಪಾಪ ಎಷ್ಟರವರೆಗೂ ನಮ್ಮ ಜೀವಿತದಲ್ಲಿ ಇರುತ್ತೋ ಅಷ್ಟರವರೆಗೂ ದೇವರು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪಾಪವೇ ದೇವರಿಂದ ನಮ್ಮನ್ನು ದೂರ ಮಾಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟಗ ಎಲ್ಲ ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಮ್ಮ ಪಾಪ ಅಪರಾಧಗಳೇ ಅಡ್ಡಿಯಾಗಿದೆ, ಗೋಡೆಯಾಗಿದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವುದರಿಂದ ನಾವು ಆತನ ಆ ಸಂತೈಸುವಿಕೆಯಲ್ಲಿ ನಾವು ಇರಬೇಕಾದ್ರೆ ಆತನ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು ಬಹಳ ಬಹಳ ಅತ್ಯಮೂಲ್ಯವಾದಂತಹ ಕೆಲಸವಾಗಿದೆ. ನಾವು ಆತನಿಗೆ ಒಪ್ಪಿಸಿಕೊಡ್ಬೇಕಾದ್ರೆ ಆತನು ನಮ್ಮನ್ನು ಏನು ಕೇಳ್ತಾ ಇಲ್ಲ. ಆತನು ಬೆಳ್ಳಿ, ಚಿನ್ನ ಅಥವಾ ನಿನ್ನ ಒಂದು ಬೆಲೆಯುಳ್ಳ ವಸ್ತುಗಳನ್ನು ಕೇಳ್ತಾ ಇಲ್ಲ. ಆದರೆ ದೇವರು ಕೇಳ್ತಾ ಇರುವಂಥದ್ದು ನಿನ್ನ ಹೃದಯ ಮಾತ್ರ. ನಾನು ಮೊದಲೇ ನಿಮಗೆ ಸವಾಲಿಸಿದೆ, ಯೇಸು ನಿಮಗೆ ಯಾರು? ಯೇಸು ಲೋಕಕ್ಕೆ ಆತನು ನಾನಾ ರೀತಿಯಲ್ಲಿ ನಾನಾ ದೃಷ್ಟಿಕೋನದಲ್ಲಿ ಆತನನ್ನು ಅರ್ಥ ಇರ್ಬೋದು. ಆದರೆ ಯೇಸು ಕ್ರಿಸ್ತರು ನನಗೆ ಆತನು ರಕ್ಷಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ನನ್ನನ್ನು ಸಂತೈಸುವವನಾಗಿದ್ದಾನೆ. ನನ್ನನ್ನು ಸಂತೈಸುವವರು ಯಾರೂ ಇಲ್ಲ ಎಂಬುದಾಗಿ ಆಲೋಚಿಸುವಾಗ ನನಗೆ ದೇವರ ವಾಕ್ಯವು ದೊರೆಯಿತು. ಇವತ್ತು ನೀನು ಆಲೋಚಿಸ್ತಾ ಇರಬಹುದು, ಇವತ್ತು ದೇವರು ನಿನ್ನನ್ನು ಪ್ರೀತಿಸುವುದರ ಸಲುವಾಗಿ ಇವತ್ತು ದೇವರು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆತನು ನಿನ್ನನ್ನು ಸಂತೈಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನನ್ನು ಸಂತೈಸಿ ಯಾರಾದರೆ ಆತನ ಒಂದು ಆಶ್ರಯ ಪಡ್ತಾರೋ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟು, ಹೌದು ಯೇಸುವೆ ನೀನು ನನ್ನನ್ನು ಪಾಪಕ್ಕೋಸ್ಕರ ನನ್ನ ಬದಲಾಗಿ ನೀನು ಸತ್ತಿದ್ದಿ ಎಂಬುದಾಗಿ ನಾನು ನಂಬುತ್ತೇನೆ ಅನ್ನುವಂಥ ಅವರು ಯಾರೆಲ್ಲ ಆತನ ಮುಂದೆ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತಾರೋ ಅವರಿಗೆ ಸಂತೈಸುವುದು ಮಾತ್ರವಲ್ಲ, ಆತನು ಅವರಿಗೆ ಬೆಳಕು ಸಹ ಆಗಿದ್ದಾನೆ. ಅಂದರೆ ಈ ಲೋಕದಲ್ಲಿ ಆತನು ಯಾವ ರೀತಿಯಲ್ಲಿ ನಡಿಬೇಕು, ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಏನು ಆಲೋಚಿಸಬೇಕು, ಏನು ಆಲೋಚಿಸಬಾರ್ದು, ನೀನು ಎಂಥ ನಡವಳಿಕೆ ಉಳ್ಳವನಾಗಿರಬೇಕು ಅನ್ನುವಂಥದ್ದನ್ನು ಸಹ ದೇವರು ಆತನು ನಿನಗೆ ಮಾರ್ಗದರ್ಶನವನ್ನು ಸಹ ಕೊಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಮೊದಲನೇದಾಗಿ ಆತನು ರಕ್ಷಕನು, ಎರಡನೇದಾಗಿ ಆತನು ವಿಮೋಚಕನು, ಮೂರನೇದಾಗಿ ಆತನು ಸಂತೈಸುವ ಆತನು, ನಾಲ್ಕನೇದಾಗಿ ಆತನು ನನ್ನ ಬೆಳಕಾಗಿದ್ದಾನೆ, ನಿನ್ನ ಬೆಳಕಾಗಿದ್ದಾನೆ. ಯಾಕಂದರೆ ಆ ಬೆಳಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್. ಯಾರಲ್ಲಿ ಆ ಯೇಸು ಕ್ರಿಸ್ತರು ಇರ್ತಾರೋ ಆ ಬೆಳಕು ಅವರಿಗೆ ಪ್ರಸಾರವಾಗುತ್ತದೆ. ಆ ಬೆಳಕು ನಿತ್ಯವಾದಂತಹ ಸ್ವರ್ಗ ರಾಜ್ಯದ ಕಡೆಗೆ ಹೇಗೆ ನಡೆಯಬೇಕೆಂಬುದಾಗಿ ಪರಿಶುದ್ಧ ಬೈಬಲ್ ವಾಕ್ಯದ ಮುಖಾಂತರವಾಗಿ ಆತನ ವಾಕ್ಯ ನಮಗೆ ತಿಳಿಸುತ್ತದೆ. ಹೌದು, ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ.
ಅವು ನನ್ನ ಹೊರತು ಯಾರು ತಂದೆ ಬಳಿಗೆ ಬರಲಾರರು ಎಂಬುದಾಗಿ. ಹೌದು, ಯೇಸು ಕ್ರಿಸ್ತರು ನನಗೆ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ. ಯಾಕಂದರೆ ಆತನ ಮುಖಾಂತರವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿತ್ಯವಾದಂಥ ಮರಣದಿಂದ ಅಂದರೆ ನರಕದಿಂದ ಬಿಡಿಸಲು ವಿಮೋಚನೆಯಾಗಿ ಯಜ್ಞದ ಕುರಿಯಾಗಿ ಆತನು ಯಜ್ಞದ ಬಲಿಯಾಗಿ ಶಿಲುಬೆಯಲ್ಲಿ ನಮ್ಮ ಲೋಕದ ಪಾಪದ ಬದಲಾಗಿ ಆತನು ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ದಾರೆ. ಯಾರೆಲ್ಲ ತನ್ನ ಹೃದಯದಲ್ಲಿ ಹೌದು ಇದು ಸತ್ಯ, ಯೇಸು ನನಗೆ ಅವಸರ ಎಂಬುದಾಗಿ ಇಷ್ಟವುಳ್ಳವರು ಆಗಿರ್ತೀರೋ, ದಯಮಾಡಿ ನೀವು ದೇವರ ವಾಕ್ಯ ಹೇಳುತ್ತೆ, ಯೋಹಾನ ಬರೆದ ಸುವಾರ್ತೆ 1:9 ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮನ್ನು ಸಕಲ ಅನೀತಿಯಿಂದ ಬಿಡಿಸಿ ಆತನು ನಮ್ಮನ್ನು ರಕ್ಷಿಸುತ್ತಾನೆ, ಶುದ್ಧೀಕರಿಸ್ತಾನೆ ಎಂಬುದಾಗಿ. ಪ್ರೇರೇನ್ ದೇವರು ಹೇಳ್ತಾ ಇರುವಂಥದ್ದು, ನಿನ್ನ ಪಾಪಗಳನ್ನು ನೀನು ಒಪ್ಪಿಕೊಂಡು ನನ್ನ ಮುಂದೆ ನೀನು ಬರುವುದಾದರೆ ನಾನು ನಿನ್ನ ಪಾಪಗಳಿಂದ ಪರಿಹರಿಸ್ತೇನೆ ಎಂಬುದಾಗಿ. ಅದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನನಗೆ ಯೇಸು ಅವಶ್ಯಕತೆ ಇದ್ದಾನೆ ಎಂಬುದಾಗಿ ನೀವು ನಿರೀಕ್ಷಿಸುವುದಾದರೆ, ಹೌದು ಯೇಸು ನನಗೆ ಬೇಕಾಗಿದ್ದಾನೆ ಎಂಬುದಾಗಿ ನೀನು ಹೇಳುವುದಾದರೆ ನನ್ನೊಂದಿಗೆ ಪ್ರಾರ್ಥನೆ ಮಾಡು. ಈ ಪ್ರಾರ್ಥನೆಯು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ನೀನು ಮಾಡಬಾರ್ದು. ನೀನು ನಿನ್ನ ಹೃದಯಾಂತರಾಳದಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋನಾಗಿದ್ದಾನೆ.